ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೀತಾ ಮಂಜು ಗುಬ್ಬಿಗೂಡು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಬಂದು ಎಸ್ಟರ್ಡೇ ಲಾಗು, ಅಂದರೆ ಸಂಡೇ ಲಾಗು. ನಾವು ಬಂದು ನಮ್ಮ ಮನೆದೇವ್ರಿಗೆ ಅಂತ ಹೋಗ್ತಾ ಇದ್ವಿ. ಸಂಡೇ ಮಕ್ಕಳಿಗೆ ರಜೆ ಇದ್ದಿದ್ದರಿಂದ ನಿನ್ನೆ ಮಾರ್ನಿಂಗ್ ಬಂದು ಬೇಗನೆ 9 o'clock ಇಲ್ಲಿ ಮನೆಯಿಂದ ಹೊರಟ್ವಿ. ಹೋಗ್ಬೇಕಾದ್ರೆ ಅಂದರೆ ತುಂಬಾ ಚಳಿ ಇತ್ತು, ಹಾಗಾಗಿ ಇನ್ನು ಲೇಟ್ ಆಗಿಬಿಡುತ್ತಲ್ಲ ಅಂಥೇಳಿ ಮಕ್ಕಳಿಗೆಲ್ಲ ಫುಲ್ಲು ಪ್ಯಾಕ್ ಮಾಡ್ಕೊಂಡು ಕವರ್ ಮಾಡಿಕೊಂಡು ಟೋಪಿ ಎಲ್ಲ ಸ್ವೆಟರ್ ಎಲ್ಲ ಹಾಕ್ಕೊಂಡು ಕರ್ಕೊಂಡು ಹೊರಟ್ವಿ. ಮಾರ್ನಿಂಗ್ ಬೇಗನೆ ಹೊರಟಿದ್ದರಿಂದ ಈ ರೀತಿ ಮೈಸೂರು ಬಂದು ಫುಲ್ಲು ಒಂಥರ ಕೂಲಾಗಿ ತುಂಬಾ ಖಾಲಿಯಾಗಿತ್ತು. ಇದು ಬಂದು ಕುಕ್ರಳ್ಳಿ ಕೆರೆ ಇದೆಯಲ್ಲ, ಆ ಸೈಡು ಸಾರಿ ಕಾರಂಜಿ ಕೆರೆ ಆ ಸೈಡು ಹೋಗ್ತಾಯಿದ್ವಿ. ನಮ್ಮ ಮನೆದೇವ್ರು ಬಂದು ಮುಡುಕುತೊರೆ, ಅದೇ ತಳ್ಕಾಡು ಇದೆಯಲ್ಲ, ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಇದೆಯಲ್ಲ ಅದು. ಅಲ್ಲಿಗೆ ನಾವು 2 ವೀಲರಲ್ಲೇ ಹೋಗ್ತಾ ಇದ್ವಿ. ಇಲ್ಲಿಂದ ಮೈಸೂರಿಂದ ನಮ್ಮ ಮನೆಯಿಂದ ಅಲ್ಲಿ ಬೆಟ್ಟ ತನಕ ಒಂದು 60 ಕಿಲೋಮೀಟರ್ಸ್ ಆಗುತ್ತೆ. ಹಾಗಾಗಿ ಮಕ್ಕಳಿಗೆಲ್ಲ ಸ್ವಲ್ಪ ಬಸ್ಸಲ್ಲಿ ಮತ್ತು ಕಾರಲ್ಲಿ ಈ ಥರದಲ್ಲೆಲ್ಲ ಆಗಲ್ಲ ಅವರಿಗೆ, ಹಾಗಾಗಿ ಗಾಡೀಲೇ ಹೋಗಿ ಬರೋಣ ಅಂತ ಹೊರಟ್ವಿ. ಬೇರೆ ದಿನಗಳಲ್ಲೆಲ್ಲ ತುಂಬಾ ಬಿಸಿಲಿತ್ತು. ನೆನ್ನೆ ಬಂದು ಫುಲ್ಲು ಮೋಡ, ಸಖತ್ತು ತುಂಬಾ ಚಳಿ ಇತ್ತು ಅಂತ ಹೇಳ್ಬೋದು. ಆದ್ರೂ ನಿಧಾನವಾಗಿಯೇ ಹೊರಟ್ವಿ. ಹೋಗ್ತಾ ಫೈನಲಿ ಅಲ್ಲಿಗೆ ಒಂದು 11 o'clock ಆಗಿತ್ತು ಅನಿಸುತ್ತೆ, ಅಷ್ಟರಲ್ಲಿ ತಲುಪಿದ್ವಿ. ಆ ಬೆಟ್ಟಕ್ಕೂ ಹೋಗೋಕ್ಕೂ ಮುಂಚೆ ಅಲ್ಲಿ ಹೊಳೆ ಹತ್ರ ಹೋಗಬೇಕು, ನದಿ ಇದೆ, ಅಲ್ಲಿಗೆ ಹೋಗಿ ಕೈಕಾಲನ್ನ ತೊಳ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಬಂದು ಮನೇಲೇ ಫುಲ್ಲು ಸ್ನಾನ ಎಲ್ಲ ಮಕ್ಕಳಿಗೆಲ್ಲ ಮಾಡಿಸ್ಕೊಂಡು ಹೋಗಿದ್ವಿ. ಸಿಕ್ಕಾಪಟ್ಟೆ ಚಳಿ ಇದ್ದಿದ್ದರಿಂದ ಅಲ್ಲೋಗಿ ಸ್ನಾನ ಎಲ್ಲ ಮಾಡಿಸಿದ್ರೆ ಆಮೇಲೆ ಎಕ್ಸಾಮ್ ಟೈಮ್ಸ್ ಬೇರೆ ಮಕ್ಕಳಿಗೆ, ಇನ್ನು ಎಲ್ದೇನಾರು ಇದಾಗೋ ಇಶ್ಯೂ ಆಗಿಬಿಡುತ್ತೆ ಅಂಥೇಳಿ ನಾವು ಬಂದು ಮನೆಯಲ್ಲೇ 2 ವೀಲರಲ್ಲಿ ಹೋಗೋದಲ್ವ ಅಂಥೇಳಿ ಮನೆಯಲ್ಲೇ ಸ್ನಾನ ಮಾಡಿಸ್ಕೊಂಡು ಹೋಗಿದ್ವಿ. ಹಾಗಾಗಿ ಅಲ್ಲಿ ಸ್ನಾನಕ್ಕೇನೂ ಹೋಗಲಿಲ್ಲ, ಜಸ್ಟ್ ಹಾಗೇ ಹೋಗಿ ಕೈಕಾಲು ತೊಳೆಸ್ಕೊಂಡು. ತುಂಬಾ ಶೀತ ಮತ್ತು ಸಖತ್ತು ಥಂಡಿ ಗಾಳಿ ಇತ್ತು. ನೀರು ಕೂಡ ಮುಟ್ಟಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಕೋಲ್ಡ್ ಇತ್ತು. ಆದ್ರೂ ಮಕ್ಕಳು ಸ್ವಲ್ಪ ಆಟ ಆಡ್ತೀವಿ ಅಂತ ಹೇಳ್ತಾಯಿದ್ರು, ಬೇಡ ಅಂತೇಳಿ. ಯಾಕಂದರೆ ಇಬ್ರಿಗೂ ಆಲ್ರೆಡಿ ಸ್ವಲ್ಪ ಶೀತ ಮತ್ತು ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಬೇಡ ಅಂತೇಳಿ ಜಸ್ಟ್ ಹಾಗೇ ಕೈಕಾಲು ತೊಳೆಸ್ಕೊಂಡು ಇಲ್ಲಿ ಬೆಟ್ಟಕ್ಕೆ ಹೋಗೋಕ್ಕೂ ಮುಂಚೆನೇ ಅಂಗಡಿಗಳಿದೆ, ಅಲ್ಲೇ ಪೂಜೆ ಸಾಮಾನೆಲ್ಲ ತೊಗೋಬೇಕು. ಹಾಗಾಗಿ ನಾವು ಇಲ್ಲೇ ಸ್ವಲ್ಪ ಹಾರ, ಹೂವು ಎಲ್ಲನೂ, ಹಣ್ಣು ಕಾಯಿ ಪೂಜೆ ಸಾಮಾನೆಲ್ಲನೂ ತೊಗೊಂಡ್ವಿ. ನೆಕ್ಸ್ಟು ಬೆಟ್ಟಕ್ಕೆ ಹೊರಟ್ವಿ. ಇದು ಬಂದು ತುಂಬ ದಿನದಿಂದ ಹೋಗೋಣ ಅಂದ್ಕೊಂಡಿದ್ವಿ. ಮನೆಯವರು ಬಂದು ಸ್ವಲ್ಪ ಕೆಲಸದ್ದು ಏನೋ ಒಂದು ಸ್ವಲ್ಪ ಇದು ಮಾಡ್ಕೊಂಡಿದ್ರು, ಅದ್ರ ಸ್ವಲ್ಪ ಒಳ್ಳೆಯದಾಯಿತು. ತುಂಬ ಅಂದರೆ ಅವರು ಒಂದು 20 ವರ್ಷದ ಸ್ಟ್ರಗಲ್ ಅಂತಲೇ ಹೇಳ್ಬೋದು. ಆವಾಗಿಂದ ತುಂಬಾ ವೆಯ್ಟ್ ಮಾಡ್ತಾಯಿದ್ರು. ಅದು ಬಂದು ಇವಾಗ ಬಂದು ಅವ್ರ ಕನಸು ಬಂದು ಇವಾಗ ನನಸಾಯಿತು ಅಂತ ಹೇಳ್ಬೋದು. ಹಾಗಾಗಿ ಫಸ್ಟು ಮಂದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊ ಬಂದುಬಿಡೋಣ ಅಂತ ಹೇಳಿ ಅವರಿಗೂ ಲೀವ್ ಇದೆ, ನೆಕ್ಸ್ಟ್ ವೀಕಿಂದ 1 ವೀಕ್ ಏನೋ ಲೀವ್ ಇದೆ. ಹಾಗಾಗಿ ಸ್ವಲ್ಪ ನಾವು ತುಂಬ ಕಡೆ ದೇವಸ್ಥಾನಗಳದ್ದೆಲ್ಲ ಹರಕೆ ಅದು ಇದು ಇತ್ತು, ಹಾಗಾಗಿ ಅದೆಲ್ಲ ಒಂದೊಂದಾಗೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಮನೆದೇವ್ರಿಗೆ ಹೋಗಿ ಬಂದುಬಿಡೋಣ ಅಂತೇಳಿ. ನೆನ್ನೆ ಸಂಡೇ ಇದ್ದಿದ್ದರಿಂದ, ಅಂದರೆ ಮನೆಯವ್ರಿಗೆ ಬಂದು 1 ವೀಕು ಲೀವ್ ಇದೆ, ಬಟ್ ನನ್ನ ದೊಡ್ಡ ಮಗನು ಬಂದು FA ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ, ಹಾಗಾಗಿ ಇವನಿಗೆ ರಜಾ ಹಾಕ್ಸೋಕ್ಕಾಗಲ್ಲ. ಅದರಿಂದ ನೆನ್ನೆ ಸಂಡೇ ಇದ್ದಿದ್ದರಿಂದ ಒನ್ ಡೇ ರಜೆ ಸಿಕ್ತಲ್ಲ, ಹೋಗಿ ಬಂದುಬಿಡೋಣ ಇಲ್ಲಿ ಫಸ್ಟ್ ಅಂತ ಹೇಳಿ ಹೊರಟ್ವಿ. ಇನ್ನು ಈ ವೀಕಲ್ಲಿ ಸ್ವಲ್ಪ ಬೇರೆ ಕಡೆ ಎಲ್ಲ ಧರ್ಮಸ್ಥಳ ಈ ಕಡೆ ಎಲ್ಲ ಹೋಗಬೇಕಾಗಿತ್ತು, ಬಟ್ ಮಗನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಅವನಿಗೆ ಲೀವ್ ನೋಡಿಕೊಂಡು ಹೋಗಬೇಕು. ಹಾಗಾಗಿ ಫಸ್ಟ್ ಇಲ್ಲಿ ಹೋಗಿ ಬರೋಣ ಅಂತ ಬಂದ್ವಿ. ನೆನ್ನೆ ಸಂಡೇ ಆಗಿದ್ದರಿಂದ ಸ್ವಲ್ಪ ತುಂಬಾ ಜನ ಬಂದಿದ್ದು, ರಶ್ ಇತ್ತು. ಆದ್ರೂ ಇಲ್ಲೆಲ್ಲ ದರ್ಶನ ಪೂಜೆ ಎಲ್ಲನೂ ಬೇಗನೆ ಆಗೋಗುತ್ತೆ, ಲೇಟೇನೂ ಮಾಡಲ್ಲ.
ಇದು ಹೇಗಂದರೆ ಕೆಳಗಡೆಯಿಂದನೂ ಬೆಟ್ಟ ಹತ್ತಿ ಬರ್ಬೋದು, ಬಟ್ ಇವಾಗೆಲ್ಲ ಅರ್ಧ ತನಕ ರೋಡ್ ಮಾಡಿದ್ದಾರೆ. ಅಲ್ಲಿ ಬಂದು ಗಾಡಿನ ಪಾರ್ಕ್ ಮಾಡಿಬಿಟ್ಟು ಸ್ವಲ್ಪ ದೂರ ಈ ರೀತಿ ಸ್ಟೆಪ್ಸ್ನ ಹತ್ಕೊಂಡು ಬಂದರೆ ಆಗುತ್ತೆ. ಮೊದಲೆಲ್ಲ ಏನಂದರೆ ರೋಡ್ ಇರಲಿಲ್ಲ, ಫುಲ್ಲು ಕೆಳಗಡೆಯಿಂದನೂ ಸ್ಟೆಪ್ಸ್ ಹತ್ತಿ ಬೆಟ್ಟ ಫುಲ್ ಹತ್ತಿ ಬರಬೇಕಿತ್ತು. ಬಟ್ ಇವಾಗೆಲ್ಲ ಈ ಟೆಂಪಲ್ ಬಂದು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ, ಹಾಗಾಗಿ ತುಂಬ ದೇವಸ್ಥಾನ ಎಲ್ಲ ಫುಲ್ಲು ಎಲ್ಲ ಇದು ಮಾಡಿ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ. ಈಗಲೂ ಕೆಲಸ ನಡೀತಿದೆ. ಇಲ್ಲಿ ನೋಡಿ ಅಲ್ಲಿ JCB ಎಲ್ಲ ಇದೆ. ಫುಲ್ ಅಂದರೆ ದೇವ್ರನ್ನ ಮಾತ್ರ ಜನಗಳಿಗೆ ತೊಂದರೆ ಆಗಬಾರ್ದು, ಅಂದರೆ ಇದು ವರ್ಷಾನುಗಟ್ಟಲೆ ಕೆಲಸ ಹಿಡಿಯೋದ್ರಿಂದ ಸೈಡಲ್ಲಿ ಒಂಥರ ಶೆಡ್ ಥರ ಮಾಡಿ ದೇವ್ರ ದರ್ಶನಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ. ಬಟ್ ಅವ್ರ ಕೆಲಸನೂ ಹಾಗೇ ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ನಡೀತಿದೆ. ಇನ್ನು 2-3 ಇಯರ್ಸ್ ಆದರೂ ಬೇಕು ಅಂತ ಹೇಳ್ತಾರೆ. ತುಂಬ ಮೊದಲೆಲ್ಲ ತುಂಬ ಕಲ್ಲಿನ ಕಟ್ಟಡದಲ್ಲಿತ್ತು ಈ ಟೆಂಪಲ್ ಬಂದು. ಇವಾಗೆಲ್ಲನೂ ಫುಲ್ಲು ಎಲ್ಲ ಗ್ರಾನೈಟ್ ಎಲ್ಲ ಯೂಸ್ ಮಾಡಿ ತುಂಬ ನೀಟಾಗಿ ಮಾಡ್ಕೊಂಬರ್ತಿದ್ದಾರೆ. ತುಂಬ ಈ ಸ್ಟಾರ್ಟ್ ಆಗಿ 2 ಇಯರ್ಸ್ ಮೇಲಾಯಿತು ಈ ಕೆಲಸಗಳು, ಆದ್ರೂ ತುಂಬ ನೀಟಾಗಿ ಮಾಡ್ತಿದ್ದಾರೆ. ಹಾಗೆಯೇ ನಾವು ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲೇ ಲಾಡು ಪ್ರಸಾದ ಸಿಗುತ್ತೆ, ಆ ಪ್ರಸಾದನ ತಗೊಂಡು ಹಿಂಗೆ ಮಕ್ಕಳಿಗೆ ಕೊಟ್ಕೊಂಡು ಸ್ವಲ್ಪ ಹೊತ್ತು ಕುಳಿತಿದ್ವಿ. ಕ್ಯೂನಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ದರ್ಶನ ಕೂಡ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಎಷ್ಟೇ ಜನ ಇದ್ರೂ ನೀಟಾಗಿ ಕ್ಯೂನಲ್ಲಿ ಬಿಡ್ತಾರೆ. ಅಲ್ಲೊಂದು ಸ್ವಲ್ಪ ಸೇತುವೆ ಥರ ಕಟ್ಟಿದ್ದಾರೆ ಈಗ ಟೆಂಪ್ರವರಿಗೆ, ಹಾಗಾಗಿ ಒಬ್ಬೊಬ್ಬರೇ ಬಿಡೋದ್ರಿಂದ ಏನೂ ಲೇಟ್ ಆಗಲ್ಲ, ನೂಕು ನುಗ್ಲಿರಲ್ಲ. ಹಾಗಾಗಿ ನೀಟಾಗಿ ಎಲ್ಲನೂ ದರ್ಶನ ಎಲ್ಲ ನೀಟಾಗಿ ಆಯಿತು. ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತಿದ್ದು ಹೊರಡೋಣ ಅಂತ ಹೋಗ್ತಾಯಿದ್ವಿ. ಇನ್ನು ಮತ್ತೆ ಗಾಡಿ ನಿಲ್ಲಿಸಿದ್ವಲ್ಲ ಅಲ್ಲಿಗೆ ಮತ್ತೆ ಮೆಟ್ಲು ಇಳ್ಕೊಂಡು ಸ್ವಲ್ಪ ದೂರ ಬಂದರೆ ಸಾಕು. ಹಾಗಾಗಿ ಏನು ಜಾಸ್ತಿ ಏನು ಬೆಟ್ಟ ಹತ್ತಂಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಅಲ್ಲಿ ಕೆಳಗಡೆ ಬಂದು ಕಬ್ಬಿನ ಗಾಡಿ ಇತ್ತು, ಮಗ ಬಂದು ಜ್ಯೂಸ್ ಕೇಳ್ದ ಅಂತ ಕೊಡಿಸಿದ್ವಿ. ಹಾಗೆಯೇ ಅಲ್ಲಿ ಕೋತಿಗಳು ಬಂದು ತುಂಬಾ ಇದೆ, ಬೆಟ್ಟ ಅಲ್ವಾ, ಹಾಗಾಗಿ ತುಂಬ ಕೋತಿಗಳಿದೆ. ಹಾಗಾಗಿ ಅದ್ರ ಜೊತೆ ಇವರು ಕಬ್ಬೆಲ್ಲ ಕೊಟ್ಕೊಂಡು ಆಟ ಆಡ್ತಾಯಿದ್ರು. ಅದನ್ನು ಸ್ವಲ್ಪ ಹಾಗೆಯೇ ವಿಡಿಯೋ ಮಾಡ್ಕೊಂಡೆ. ಕೊನೆಯಲ್ಲಿ ಬಂದು ನಾವು ಜ್ಯೂಸ್ ತೊಗೊಂಡಿದ್ವಲ್ಲ ಅದಕ್ಕೂ ಒಂದು ಲೋಟಕ್ಕೆ ಹಾಕಿ ಕೊಟ್ವಿ. ಏನು ನೀಟಾಗಿ ಈಸ್ಕೊಂಡು, ಅವು ಎಲ್ಲ ಕೋತಿಗಳು ಇತ್ತೀಚೆಗೆ ಅಪ್ಡೇಟ್ ಆಗಿಬಿಟ್ಟಿದ್ದಾವೆ ನೋಡಿ, ಎಷ್ಟು ನೀಟಾಗಿ ಕೈಯಿಂದ ಲೋಟ ತಗೊಂಡು ಅದು ಜ್ಯೂಸನ್ನ ಕುಡಿತಾ ಕೂತ್ಕೊಂತು. ನೆಕ್ಸ್ಟ್ ಹಾಗೇ ಪಕ್ಕದಲ್ಲೇ ತಳ್ಕಾಡಿರೋದ್ರಿಂದ ಅದಂತೂ ತುಂಬಾ ಮಕ್ಕಳಿಗಂತೂ ಎಂಜಾಯ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ಬಟ್ ಬ್ಯಾಡ್ ಲಕ್ ಏನಂದರೆ ಬಿಸಿಲೇ ಇರಲಿಲ್ಲ ಅಲ್ಲಿ. ಹೆಂಗೆ ಅಂದರೆ ಸಡನ್ ನಾವು ಬಂದು ಟಿಫನ್ ಮಾಡಿ ಹೋಗಿರಲಿಲ್ಲ, ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಾನು ಬಂದು ಪುಳಿಯೋಗರೆ ಮತ್ತು ಮೊಸರನ್ನ ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡೋಗಿದ್ದೆ. ಮಗ ಬಂದು ಟಿಫನ್ ಮಾಡೋದಕ್ಕೆ ಅವನಿಗೆ ಇದೆಲ್ಲ ನೀರಲ್ಲಿ ಆಟ ಆಡಬೇಕು ಅಂತ ಸಖತ್ ಇದು ಮಾಡ್ತಿದ್ದ. ನೋಡೋಣ ಅಷ್ಟರಲ್ಲಿ ಬಿಸಿಲು ಬಂದರೆ ಆಟ ಆಡ್ಸೋಣ ಅಂತ ಹೋದ್ವಿ. ಟಿಫನ್ ಎಲ್ಲ ಮುಗಿಸಿದ್ವಿ, ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಸಿಕ್ಕಾಬಟ್ಟೆ ಹೆಚ್ಚು ಕಮ್ಮಿ ಒಂದು 2 ಅವರ್ಸ್ ಆದರೂ ಮಳೆ ಬಿಡಲೇ ಇಲ್ಲ, ಒಂದೇ ಸಮ ಸುರಿತಿತ್ತು. ಮಕ್ಕಳಿಗೂ ಎಲ್ಲ ತುಂಬ ಡಿಸಪಾಯಿಂಟ್ ಆಯಿತು. ನೀರು ಹತ್ರ ಎಲ್ಲ ಆಟ ಆಡೋಕ್ಕಾಗಲ್ಲ. ನಾನು ಬಟ್ಟೆನೂ ಎಕ್ಸ್ಟ್ರಾ ಇರಲಿ, ನಾನು ನೀರು ನೋಡಿದ್ಮೇಲೆ ಆಟ ಬಿಡಲ್ಲ ಅಂತ ತೊಗೊಂಡು ಹೋಗಿದ್ದೆ. ಬಟ್ ಬಿಸಿಲು ಇರಲಿಲ್ಲ, ಹಾಗಾಗಿ ಆದ್ರೂ ತುಂಬ ಜನ ಬಂದು ಹಾಗೇ ಮಳೆಯಲ್ಲೇ ಆಟ ಆಡಿಸ್ತಾಯಿದ್ರು. ಬಟ್ ನಾವು ನಮ್ಮ ಮಕ್ಕಳನ್ನ ಮಾತ್ರ ಬಿಡಲಿಲ್ಲ, ಯಾಕಂದರೆ ಎಕ್ಸಾಮ್ ಟೈಮಲ್ಲಿ ಬಂದು ಅವರು ಬೇಗನೆ ಕೋಲ್ಡ್ ಆಗೋದು ಜಾಸ್ತಿ, ಇನ್ನು ಮಲ್ಕೊಂಬಿಟ್ರೆ ಆಗಲ್ವಲ್ಲ ಅಂತೇಳಿ ನಾವು ಬಂದು ಜಸ್ಟ್ ಹಾಗೇ ನೀರೊಳಗಡೆ ಹಾಗೆ ಕಾಲಿಟ್ಕೊಂಡು ಆಟ ಆಡ್ಕೊಂಡು ಬಂದರು. ದೊಡ್ಡವ ನನಗೂ ತುಂಬಾ ಸ್ವಲ್ಪ ಹಠ ಮಾಡಿದೆ, ಒಂದು 10 ನಿಮಿಷ ಆಟ ಆಡ್ಕೊಂಡು ಬಂದ್ಬಿಡ್ತೀನಿ ಅಂತ. ಕೊನೆಗೆ ಅವರಪ್ಪ ನೋಡೋಣ ಬಿಡಲಾ ಅಂತ ಹೇಳ್ತಾಯಿದ್ರು, ನಾನು ಮಾತ್ರ ಬೇಡ ಅಂತ ಹೇಳಿದೆ. ಹಾಗಾಗಿ ಹಾಗೇ ಸುಮ್ಮನೆ ಜಸ್ಟ್ ಒಂದು ಸ್ವಲ್ಪ ಟೈಮ್ ಹಾಗೇ ನೀರೊಳಗಡೆ ಸುಮ್ಮನೆ, ಅದೂ ಸಿಕ್ಕಾಬಟ್ಟೆ ಚಳಿ ಇತ್ತು, ಆಟ ಆಡೋಕ್ಕೂ ಆಗ್ತಿರಲಿಲ್ಲ. ಆದ್ರೂ ಅಲ್ಲಿ ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಕೊಂಡು ಎಲ್ಲ ಆಟ ಆಡಿಸ್ತಾಯಿದ್ರು, ನಾವು ಒಟ್ಟಾರೆ ಬಿಡಲಿಲ್ಲ. ಈ ರೀತಿಯಾಗಿ ಸ್ವಲ್ಪ ಟೈಮ್ ಅಲ್ಲೇ 1-1/4 ಗಂಟೆ ಅದು ಬರ್ತಾನೆ ಇರಲಿಲ್ಲ ಇವ್ರುಗಳು. ಬನ್ನಿ ಹೋಗೋಣ, ಮಳೆ ಬಿಡ್ತಲ್ಲ ಬೇಗ ಮನೆಗೆ. ನೆನ್ನೆ ಬಂದು ಮೈಸೂರಿಗೂ ಎಲ್ಲ ಒಂದು ಸ್ವಲ್ಪ ಮಳೆ ಎಲ್ಲ ಆಗಿದೆ. ನಾನು ಅಲ್ಲಿ ಮಾತ್ರ ಮಳೆ ಸ್ಟಾರ್ಟ್ ಆಗಿದೆಯೇನೋ ಅಂತ ಅಂದ್ಕೊಂಡೆ. ಇಲ್ಲಿ ಬಂದ್ರೂ ಮೈಸೂರಿಗೆ ರೀಚ್ ಆದ್ರೂ ಇಲ್ಲೂ ಸ್ವಲ್ಪ ಮಳೆ ಬಂದಿತ್ತು. ಹಾಗೆ ಬರುವಾಗ ಆನ್ ದಿ ವೇ ಇಲ್ಲೋ ಮನೆ ಹತ್ರ ದೊಡ್ಡ ಬಾವಿ ಕಾಣಿಸ್ತು. ಅವ್ರೇನು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳೆಲ್ಲ ಇದ್ದಾರಂತೆ, ಆದ್ರೂ ಕ್ಲೋಸ್ ಏನೂ ಮಾಡಿಲ್ಲ, ಎಷ್ಟು ಆರಾಮಾಗಿ ಬಿಟ್ಕೊಂಡವ್ರೆ. ತುಂಬ
ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಾನು ಹಾಗೇ ವೀಡಿಯೋ ಮಾಡಿಕೊಂಡೆ. ನಮ್ಮ ಮನೆಯವ್ರು ಬಂದು ಮಕ್ಕಳೆಲ್ಲ ಇದ್ದಾರಲ್ಲ ಹೇಗೆ ಅಂತ ಅಂದರೆ, ಅವ್ರು ಏನಿಲ್ಲ ನಮ್ಮ ಮಕ್ಕಳು ನಿಮ್ಮ ಥರ ಚಿಕ್ಕ ಮಕ್ಕಳೇ ಇದ್ದಾರೆ, ಎಲ್ಲ ಮನೆಗಳಲ್ಲೂ ಇಲ್ಲಿದ್ದಾರೆ, ಆದ್ರೂ ಅವ್ರು ಏನೂ ಬರಲ್ಲ ಈ ಕಡೆ ಸರ್ ಅಂತ ಹೇಳ್ತಾಯಿದ್ರು. ಹಾಗೆ ಅಂದಿವೆ ಬರ್ತಾ ಕಡಲೆಕಾಯಿನ ತೊಗೊಂಡು ಮನೆಗೆ ರೀಚ್ ಆದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.